ಹಾಯ್ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಸೊ ಕರ್ನಾಟಕದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಏನಂದ್ರೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಎಕ್ಸಾಮ್ ತನಕ ತುಂಬಾ ಟೈಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಮಿಡ್ ಟರ್ಮ್ ಎಕ್ಸಾಮ್ ತನಕ ಅಥವಾ ಫೈನಲ್ ಎಕ್ಸಾಮ್ ತನಕ ತುಂಬಾ ಟೈಮ್ ಇರುತ್ತೆ. ಅಷ್ಟೇ ಸಿಲೆಬಸ್ ಕೂಡ ಇರುತ್ತೆ ಕವರ್ ಮಾಡೋದಕ್ಕೆ. ಬಟ್ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಕ್ಸಾಮ್ ತನಕ ಟೈಮ್ ವೇಸ್ಟ್ ಮಾಡಿ ಎಕ್ಸಾಮ್ ಹತ್ರ ಬಂದಾಗ ಸ್ಟೂಡೆಂಟ್ಸ್ಗೆ ಡೌಟ್ ಕ್ರಿಯೇಟ್ ಆಗುತ್ತೆ. ಅದೇನಪ್ಪಾ ಅಂತ ಅಂದ್ರೆ, ನಾನು ಇಷ್ಟು ಟೈಮ್ ಇದ್ದಾಗ ಇಷ್ಟು ಸಿಲೆಬಸ್ ಇದ್ದಾಗ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಬಟ್ ಇವಾಗ ಎಕ್ಸಾಮಿಗೆ ಇಷ್ಟೇ ಟೈಮ್ ಇದೆ, ಬಟ್ ಇಷ್ಟು ಸಿಲೆಬಸ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಬೋದಾ ಅಂತ ಡೌಟ್ ಕ್ರಿಯೇಟ್ ಆಗುತ್ತೆ. ಕಂಪ್ಲೀಟ್ ಮಾಡಿದ್ರು ಕೂಡ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಮಾಡ್ಬೋದಾ, ನಾನು ಜಾಸ್ತಿ ಸ್ಕೋರ್ ಮಾಡ್ಬೋದಾ ಅನ್ನೋ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ನನ್ನನ್ನು ಅದೇ ಕ್ವಶನ್ ಕೇಳಿದ್ರೆ ನಾನು ಎಸ್ ಅಂತೀನಿ. ಹೌದು, ಇಷ್ಟು ಟೈಮಲ್ಲಿ ಇಷ್ಟು ಸಿಲೆಬಸ್ನ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಮಾಡ್ಬೋದು, ಬಟ್ ನಾನು ಹೇಳೋ 5 ಟೆಕ್ನಿಕ್ಸ್ನ ಫಾಲೋ ಮಾಡಿದ್ರೆ ಮಾತ್ರ. ಆ 5 ಟೆಕ್ನಿಕ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋ ಕೆಲಸ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದ್ ಏನಂದ್ರೆ ಡಿಟೆಕ್ಟ್, ಡಿಫೈನ್, ಡಿಫೀಟ್ ಟೆಕ್ನಿಕ್. ಇದನ್ನ ನಾನು ಏನಂತೀನಿ, ಡಿ ಕ್ಯೂಬ್ ಟೆಕ್ನಿಕ್. ಡಿ ಕ್ಯೂಬ್ ಟೆಕ್ನಿಕ್. ಓಕೆ, ಡಿ ಕ್ಯೂಬ್ ಟೆಕ್ನಿಕ್ ಅಂದ್ರೆ ಇಷ್ಟು ದಿನ ನೀವು ಯಾಕೆ ಓದಿಲ್ಲ, ಏನಕ್ಕೆ ಓದಿಲ್ಲ, ಯಾವ ಕಾರಣಕ್ಕೆ ನಿಮ್ಮ ಮೈಂಡ್ ಡೈವರ್ಟ್ ಆಗ್ತಾ ಇತ್ತು, ನಿಮಗೆ ಯಾವ ರೀಸನ್ ಇಂದ ನೀವು ಡಿಸ್ಟ್ರಾಕ್ಟ್ ಆಗ್ತಾ ಇದ್ರಿ ಅಂತ ಅದನ್ನ ನೋಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪಾಯಿಂಟ್ಸ್, ಒಂದು ಶೀಟ್ ಅಲ್ಲಿ ಪಾಯಿಂಟ್ಸ್ ಬರ್ಕೊಳ್ಳಿ. ಪಾಯಿಂಟ್ 1 ನೀವು ಯಾಕೆ ಓದಿಲ್ಲ ಇಷ್ಟು ದಿನ. ಪಾಯಿಂಟ್ 2 ನಿಮ್ಗೆ ಏನಕ್ಕೆ ಓದಕ್ಕಾಗಿಲ್ಲ. ಇನ್ನೊಂದು ನಿಮ್ಮ ಮೈಂಡ್ ಡೈವರ್ಟ್ ಆಗಕ್ಕೆ ಕಾರಣ, ಅಥವಾ ನೀವು ಯಾಕೆ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರಿ, ಓದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಒಂದಷ್ಟು ಪಾಯಿಂಟ್ಸ್ ನ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಇದನ್ನ ನಾವು ಫೈಂಡಿಂಗ್ ಪ್ರಾಬ್ಲಮ್ ಅಂತ ಅಂತೀವಿ. ಫೈಂಡಿಂಗ್ ಪ್ರಾಬ್ಲಮ್ ಅಂತ ಅಂತೀವಿ. ಓಕೆ, ಫೈಂಡಿಂಗ್ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಡಿಟೆಕ್ಟ್ ಅಂತ ಅಂದ್ರೆ ನೀವು ಯಾವ ಕಾರಣಕ್ಕೆ ನೀವು ಓದಕ್ಕಾಗಿಲ್ಲ ಅನ್ನೋದನ್ನ ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ಓಕೆ, ಡಿಟೆಕ್ಟ್ ಅಂದ್ರೆ ಅನಲೈಸಿಂಗ್. ದೆನ್ ಡಿಫೈನ್, ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಎಸ್ ಡಿಫೈನ್ ರೀಸನ್ಸ್. ನಾನು ಯಾಕೆ ಓದಕ್ಕಾಗ್ಲಿಲ್ಲ, ನಾನು ಪಬ್ಜಿ ಆಡ್ತಾ ಇದ್ದೆ, ಫ್ರೀ ಫೈರ್ ಆಡ್ತಾ ಇದ್ದೆ, ಅಥವಾ ಟೈಮ್ ವೇಸ್ಟ್ ಮಾಡಿದೆ, ಅಥವಾ ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡಿದೆ, ಅದು ಏನೇ ಇರಲಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಎಸ್ ಡಿಫೈನ್. ಡಿಫೀಟ್, ಈ ಲಿಸ್ಟ್ ಮಾಡಿದ್ಮೇಲೆ ಈ ಲಿಸ್ಟ್ ನ ಸ್ಟಿಕ್ಕಿ ನೋಟ್ ಮಾಡ್ಕೊಂಡು ನೀವು ಓದೋ ಜಾಗದಲ್ಲಿ ಅಥವಾ ನಿಮ್ ಸ್ಟಡಿ ಟೇಬಲ್ ಹತ್ರ ಅಂಟಿಸ್ಕೊಂಬಿಡಿ. ಅದನ್ನ ಡೈಲಿ ನೋಡ್ತಾ ಇರ್ಬೇಕು. ಈ ಕಾರಣಗಳಿಂದ, ಈ 1, 2, 3 ಕಾರಣಗಳಿಂದ ನಾನು ಓದಕ್ಕಾಗಿಲ್ಲ, ಬಟ್ ಈ ಕಾರಣಗಳಿಂದ ಇನ್ ಮುಂದೆ ಅವಾಯ್ಡ್ ಮಾಡಬೇಕು ಅಂತ ನಿಮ್ಮ ಸ್ಟಿಕ್ಕಿ ನೋಟ್ಸ್ ಅಲ್ಲಿ ಟೇಬಲ್ ಮುಂದೆ ಅಂಟಿಸ್ಕೊಳ್ಳಿ. ಅದನ್ನ ಡೈಲಿ ನೋಡ್ತಾ ಇರಿ, ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ. ಓಕೆ, ಅದನ್ನೇ ಹೇಳೋದು ಡಿಟೆಕ್ಟ್, ಡಿಫೈನ್, ಡಿಫೀಟ್. ಒಂದ್ಸತಿ ಅನಲೈಸ್ ಮಾಡಿದ್ಮೇಲೆ ಆ ಕಾರಣಗಳನ್ನ ನೀವು ಡಿಫೀಟ್ ಮಾಡಬೇಕು, ಸೋಲಿಸ್ಬೇಕು. ಆ ಕಾರಣಗಳನ್ನ ಮತ್ತೆ ನಿಮ್ ಲೈಫಲ್ಲಿ ಬರಕ್ಕೆ ಹೋಗ್ಬಾರ್ದು, ಆ ತರ ಮಾಡಬೇಕು. ನೆಕ್ಸ್ಟ್, ಇದು ಫಸ್ಟ್ ಪಾಯಿಂಟ್ ಅಲ್ಲ, ಫಸ್ಟ್ ಮಾಡಬೇಕಾಗಿರೋ ಸ್ಟೆಪ್ ಇದು. ಈಗ ನಾನು ಹೇಳಿದ್ದು 5 ಸ್ಟೆಪ್ಸ್ ಫಾಲೋ ಮಾಡಬೇಕು ಅನ್ನಲ್ಲ, ಅದರಲ್ಲಿ ಫಸ್ಟ್ ಸ್ಟೆಪ್ ಓಕೆ, ಫಸ್ಟ್ ಸ್ಟೆಪ್ 80-20 ರೂಲ್. 80-20 ರೂಲ್ ಅಂದ್ರೆ ಏನಪ್ಪಾ? ಫಾರ್ ಎಕ್ಸಾಂಪಲ್, ಎಷ್ಟೋ ಜನಕ್ಕೆ ಯಾವಾಗ ಓದಬೇಕು, ಎಷ್ಟು ಓದಬೇಕು, ಹೆಂಗ್ ಓದಬೇಕು ಅನ್ನೋದೇ ಗೊತ್ತಿರಲ್ಲ. ಕರೆಕ್ಟಾ? 80% ಸ್ಟೂಡೆಂಟ್ಸ್ಗೆ ಈ ಪ್ರಾಬ್ಲಮ್ ಇದೆ. ಹೆಂಗ್ ಓದಬೇಕು, ಯಾವಾಗ ಓದಬೇಕು, ಯಾವ ತರ ಓದಬೇಕು, ಏನನ್ನು ಓದಬೇಕು ಅಂತ ಒಂದು ಕ್ಲಾರಿಟಿ ಇರಲ್ಲ. ಸೊ ಅವರಿಗೆ ಈ 80-20 ರೂಲ್ ಅಪ್ಲೈ ಆಗುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ನೀವು ಯಾವುದೋ ಒಂದು 3 days ಟ್ರಿಪ್ ಹೋಗ್ತಾ ಇರ್ತೀರಾ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಯಾರ ಜೊತೆನೋ, ಆಯ್ತಾ? ಆ 3 days ಟ್ರಿಪ್ಪಿಗೆ ಒಂದು ಬ್ಯಾಗ್ ಅಲ್ಲಿ ನಿಮಗೆ ಏನ್ ಎಸೆನ್ಷಿಯಲ್ಸ್ ನೀಡ್ಸ್ ಇದೆ, ಬಟ್ಟೆ, ಒಂದು ಮೊಬೈಲ್ ಅಥವಾ ಸಮಥಿಂಗ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಏನೇನ್ ಬೇಕು ಟ್ರಿಪ್ಪಿಗೆ ಅವಶ್ಯಕತೆ ಇದೆ, ಅದನ್ನ ನೀವು ಒಂದು ಬ್ಯಾಗ್ ಅಲ್ಲಿ ಫಿಲ್ ಮಾಡ್ತೀರಾ. ಅಂದ್ರೆ ಬ್ಯಾಗ್ ಅಲ್ಲಿ ಲಗೇಜ್ ಫಿಲ್ ಮಾಡಿ ಇಡ್ತೀರಿ. ಓಕೆ, ಅಂದ್ರೆ ನಿಮ್ಮ ಮನೇಲಿ ತುಂಬಾ ವಸ್ತುಗಳಿರುತ್ತೆ. ಓಕೆ, ಅದೆಲ್ಲದನ್ನು ತಗೊಂಡೋಗಲ್ಲ. ನಿಮ್ಮ ರೂಮಲ್ಲಿ ತುಂಬಾ ವಸ್ತುಗಳಿರುತ್ತೆ, ತುಂಬಾ ಬಟ್ಟೆಗಳಿರುತ್ತೆ ವಾರ್ಡ್ರೋಬ್ ಅಥವಾ ಗಾಡ್ರೇಜ್ ಅಲ್ಲಿ, ಅದೆಲ್ಲದನ್ನು ತಗೊಂಡೋಗಲ್ಲ. ನಿಮಗೆ 3 days ಟ್ರಿಪ್ಪಿಗೆ ಬ್ಯಾಗ್ ಅಲ್ಲಿ ಏನೇನ್ ಬೇಕು ಅಷ್ಟನ್ನು ಮಾತ್ರ ತುಂಬ್ಕೊಂತೀರಾ, ಎಸೆನ್ಷಿಯಲ್ ಥಿಂಗ್ಸ್ ಮಾತ್ರ ತುಂಬ್ಕೊಂತೀರಾ. ಸೊ 3 days ಟ್ರಿಪ್ ನ ಎಂಜಾಯ್ ಮಾಡ್ಕೊಂಡು ಫುಲ್ಫಿಲ್ ಮಾಡ್ಕೊಂಡು ಬರ್ತೀರಾ.
ಸೊ ಇಲ್ಲಿ ನಾನು ಏನ್ ಹೇಳಕ್ಕೆ ಇಷ್ಟಪಟ್ಟೆ ಅಂದ್ರೆ, ನೀವು ಎಲ್ಲಾ ಸಿಲೆಬಸ್ ಓದೋ ಅವಶ್ಯಕತೆ ಇಲ್ಲ. ಓಕೆ, 20% ಸಿಲೆಬಸ್ ಅಲ್ಲಿ 80% ಮಾರ್ಕ್ಸ್ ಬರುತ್ತೆ ಎಲ್ಲ ಸಬ್ಜೆಕ್ಟ್ ಅಲ್ಲೂ. ಓಕೆ, 20% ಸಿಲೆಬಸ್ ಅಲ್ಲಿ 80% ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡ್ಕೊಬೇಕು. ಯಾವ್ದದು 20% ಸಿಲೆಬಸ್ ಅಷ್ಟನ್ನ ಓದಿದ್ರೆ ಮಾತ್ರ ನಮಗೆ ಜಾಸ್ತಿ ಸ್ಕೋರ್ ಆಗುತ್ತೆ, ಅದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ನಿಮಗೆ ಕಮ್ಮಿ ಟೈಮ್ ಇರುತ್ತೆ, ಇಷ್ಟೇ ಕಮ್ಮಿ ಟೈಮ್ ಇರುತ್ತೆ, ಇಷ್ಟು ಸಿಲೆಬಸ್ ಓದ್ಬೇಕಾಗಿರುತ್ತೆ. ಅವಾಗ ಈ ರೂಲ್ ಅಪ್ಲೈ ಆಗುತ್ತೆ. 20% ಸಿಲೆಬಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆ, ಈ 20% ಸಿಲೆಬಸ್ ಅಲ್ಲಿ 80% ಮಾರ್ಕ್ಸ್ ಬರುತ್ತೆ ಅಂತ ಅಂದ್ರೆ, ಸೊ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಯಾವ್ದು ವೈಟೇಜ್ ಸಬ್ಜೆಕ್ಟ್ಸ್, ಯಾವ ಚಾಪ್ಟರ್ಗೆ ತುಂಬಾ ಹೈಯೆಸ್ಟ್ ಮಾರ್ಕ್ಸ್ ಕೇಳ್ತಾರೆ, ಯಾವ ಚಾಪ್ಟರ್ ಇಂದ ಜಾಸ್ತಿ ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಅಂತ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಗಮನ ಕೊಡಿ. ಸೊ ಈ ಟೆಕ್ನಿಕ್ ನ ಎಲ್ಲರೂ ಫಾಲೋ ಮಾಡಲ್ಲ, ಬರೀ 20% ಸ್ಟೂಡೆಂಟ್ಸಿಗೆ ಮಾತ್ರ ಈ ಟೆಕ್ನಿಕ್ ಗೊತ್ತಿದೆ. ಸೊ ಆ 20% ಸ್ಟೂಡೆಂಟ್ಸ್ ಟಾಪರ್ಸ್ ಆಗಿರ್ತಾರೆ. ಆವರೇಜ್ ಸ್ಟೂಡೆಂಟ್ಸಿಗೆ ಈ ಟೆಕ್ನಿಕ್ ಗೊತ್ತಿರಲ್ಲ. ಓಕೆ, ಆವರೇಜ್ ಸ್ಟೂಡೆಂಟ್ಗೂ ಟಾಪರ್ ಸ್ಟೂಡೆಂಟ್ಸ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಸೊ ನೀವು ಅನ್ಕೊಂತ ಇರ್ತೀರಾ, ನಿಮ್ಮೊಬ್ಬ ಫ್ರೆಂಡ್ ಇರ್ತಾನೆ, ನಾನು ಬೆಳಗಿಂದ ರಾತ್ರಿ ಕೂತ್ಕೊಂಡು ಓದಿದ್ರು ನನಗೆ ಮಾರ್ಕ್ಸ್ ಬರ್ತಾ ಇಲ್ಲ, ಬಟ್ ನನ್ನ ಫ್ರೆಂಡು 1 hour 2 hour ಓದ್ತಾನೆ, ಅವ್ನು ಜಾಸ್ತಿ ಸ್ಕೋರ್ ಮಾಡ್ತಾನೆ, ಹೇಗೆ ಅಂತ ನಿಮಗೆ ಡೌಟ್ ಇರುತ್ತೆ. ಅದಕ್ಕೆ ರೀಸನ್ ಇದು, ಕಮ್ಮಿ ಟೈಮಲ್ಲಿ ಓದಬೇಕು, ಜಾಸ್ತಿ ಸ್ಕೋರ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ 80-20 ರೂಲ್. ಓಕೆ, ಇದು ಟಾಪರ್ಸಿಗೆ ಗೊತ್ತಿರುತ್ತೆ. ಕಮ್ಮಿ ಟೈಮಲ್ಲಿ ಹೇಗೆ ಓದಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಟಾಪರಿಗೆ ಗೊತ್ತಿರುತ್ತೆ, ಆದ್ರೆ ಆವರೇಜ್ ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ. ಸೊ ಈ ರೂಲ್ನ ಅಪ್ಲೈ ಮಾಡಿದ್ರೆ ಆವರೇಜ್ ಸ್ಟೂಡೆಂಟ್ ಕೂಡ ಟಾಪರ್ ಆಗ್ಬೋದು. ಈ ರೂಲ್ನ ಅಪ್ಲೈ ಮಾಡಿದ್ರೆ ಆವರೇಜ್ ಸ್ಟೂಡೆಂಟ್ ಕೂಡ ಟಾಪರ್ ಆಗ್ಬೋದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, 80-20 ರೂಲ್ ಫಸ್ಟ್ ಸ್ಟೆಪ್. ನೆಕ್ಸ್ಟ್, ಸೆಟ್ ಡೈಲಿ ಟಾರ್ಗೆಟ್ಸ್. ನಾನು ಅವಾಗಲೇ ಹೇಳಿದೆ, ಫಸ್ಟ್ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಎಷ್ಟೋ ಜನಕ್ಕೆ ಹೆಂಗ್ ಓದಬೇಕು, ಎಲ್ಲಿಂದ ಓದಬೇಕು, ಏನು ಓದಬೇಕು ಅನ್ನೋದೇ ಗೊತ್ತಿರಲ್ಲ. 80% ಸ್ಟೂಡೆಂಟ್ಸಿಗೆ ಅವರು ಏನ್ ಮಾಡ್ತಾರೆ, ಫಸ್ಟ್ ತಪ್ಪು ಮಾಡೋದು, ಡೈಲಿ ಟೈಮ್ ಟೇಬಲ್ ಹಾಕೊಂಡ್ಬಿಡ್ತಾರೆ. ಡೈಲಿ ಟೈಮ್ ಟೇಬಲ್, ಈ ಡೈಲಿ ಟೈಮ್ ಟೇಬಲ್ ಹಾಕೊಂಡ್ರೆ ಅವ್ರ ಕತೆ ಮುಗೀತು. ಯಾಕಂದ್ರೆ ಡೈಲಿ ಟೈಮ್ ಟೇಬಲ್ ಅವಶ್ಯಕತೆನೇ ಇಲ್ಲ. ಫಾರ್ ಎಕ್ಸಾಂಪಲ್, ಫಸ್ಟ್ ಅವರ್ ಈ ಸಬ್ಜೆಕ್ಟ್ ಓದಬೇಕು, ಸೆಕೆಂಡ್ ಅವರ್ ಈ ಸಬ್ಜೆಕ್ಟ್ ಓದಬೇಕು, ಥರ್ಡ್ ಅವರ್ ಈ ಸಬ್ಜೆಕ್ಟ್ ಓದಬೇಕು. ಸೊ ಈ ತರ ಡೈಲಿ ಟೈಮ್ ಟೇಬಲ್ ಹಾಕೊಂತಾರೆ, ಅವ್ರ ಮೇಲೆ ಅವರೇ ಪ್ರೆಷರ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಅದ್ರ ಅವಶ್ಯಕತೆ ಇಲ್ಲ, ಡೈಲಿ ಟೈಮ್ ಟೇಬಲ್ ಅವಶ್ಯಕತೆನೇ ಇಲ್ಲ. ಸೆಟ್ ಡೈಲಿ ಟಾರ್ಗೆಟ್ಸ್. ಫಾರ್ ಎಕ್ಸಾಂಪಲ್, ಒಂದು ಶೀಟ್ ತಗೋತೀರಾ, ಹಿಂಗೆ ಒಂದು ಶೀಟ್ ಇರುತ್ತೆ, ಅದರಲ್ಲಿ ಡೈಲಿ ಟಾರ್ಗೆಟ್ಸ್. ಇವತ್ತು ಯಾವುದೋ ಒಂದು ಕಾನ್ಸೆಪ್ಟ್ ನ ಮುಗಿಸ್ಬೇಕು, 1 ಟಾರ್ಗೆಟ್, 2 ಟಾರ್ಗೆಟ್, 3 ಟಾರ್ಗೆಟ್, 4 ಟಾರ್ಗೆಟ್, ಮ್ಯಾಕ್ಸಿಮಮ್ 5 ಟಾರ್ಗೆಟ್ಸ್. ಓಕೆ, ಈ ಕಾನ್ಸೆಪ್ಟ್ ನ ಮುಗಿಸ್ಬೇಕು. ಸೊ ಇದನ್ನ ಲಿಸ್ಟ್ ಮಾಡಿಕೊಂಡು ನಿಮ್ಮ ಟೇಬಲ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಡೈಲಿ ಇದನ್ನ ಹೇಗ್ ಮಾಡಬೇಕು ಅಂತ ಅಂದ್ರೆ, ಪ್ರತಿದಿನ ಮಲ್ಗೋ ಮುಂಚೆ ಈ ಟಾರ್ಗೆಟ್ ರೆಡಿ ಮಾಡಬೇಕು, ಡೈಲಿ ಟಾರ್ಗೆಟ್ ಲಿಸ್ಟ್. ಇದನ್ನ ಡೈಲಿ ಟಾರ್ಗೆಟ್ ಲಿಸ್ಟ್ ಅಂತ ಅನ್ಕೊಳ್ಳಿ. ಸೊ ಇದನ್ನ ಮಲ್ಗೋಕ್ಕಿಂತ ಮುಂಚೆ ನಾಳೆ ಬೆಳಗ್ಗೆ ಎದ್ದು ನಾನು ಏನ್ ಮಾಡಬೇಕು, ಯಾವ್ಯಾವ ಟಾರ್ಗೆಟ್ ಇದೆ ನನಗೆ, 3 ಟಾರ್ಗೆಟ್ಸ್, 4 ಟಾರ್ಗೆಟ್ಸ್, 5 ಟಾರ್ಗೆಟ್ಸ್, ಈ ಟಾರ್ಗೆಟ್ ನ ನಾನು ನಾಳೆ ಬೆಳಗ್ಗೆ ಎದ್ದಾಗಿಂದ ಸಂಜೆ ಒಳಗೆ ಮುಗಿಸ್ಬಿಟ್ಟು ಮಲ್ಗಬೇಕು ಅಂತ ಇವತ್ತಿನ ದಿನ ರಾತ್ರಿನೇ ಈ ಟಾರ್ಗೆಟ್ ಲಿಸ್ಟ್ ನ ರೆಡಿ ಮಾಡಿಟ್ಟು ಮಲ್ಕೋಬೇಕು. ಓಕೆ, ಇದು ಟಾರ್ಗೆಟ್ ಲಿಸ್ಟ್. ಒಂದು ಟಾರ್ಗೆಟ್ಸ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ ಟೈಮ್ ಇರುತ್ತಾ, ಸೊ ಆ ಟೈಮ್ ಅಲ್ಲಿ ಟಾರ್ಗೆಟ್ಸ್ ನ ಕಂಪ್ಲೀಟ್ ಮಾಡ್ತಾ ಫಾರ್ ಎಕ್ಸಾಂಪಲ್, ಫಸ್ಟ್ ಟಾರ್ಗೆಟ್ ಆಯ್ತು, ರೈಟ್ ಮಾರ್ಕ್. ಸೆಕೆಂಡ್ ಟಾರ್ಗೆಟ್ ಆಯ್ತು, ರೈಟ್ ಮಾರ್ಕ್. ಥರ್ಡ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು, ರೈಟ್ ಮಾರ್ಕ್. ಟಾರ್ಗೆಟ್ ಆದಂಗೆ ನಿಮ್ಮ ಲಿಸ್ಟ್ ಅಲ್ಲಿರೋ ಟಾರ್ಗೆಟ್ಸ್ ನ ಟಿಕ್ ಮಾಡ್ತಾ ಬನ್ನಿ. ದಟ್ ವಿಲ್ ಗಿವ್ ಮೋರ್ ಕಾನ್ಫಿಡೆನ್ಸ್, ಮೋಟಿವೇಶನ್. ಆ ಟಾರ್ಗೆಟ್ ನ ಟ್ರೈ ಮಾಡಿ ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ಟ್ರೈ ಮಾಡಿ ನೋಡಿ. ಆ ಟಾರ್ಗೆಟ್ ನ ಲಿಸ್ಟ್ ಮಾಡ್ಕೊಳ್ಳಿ, ಒಂದೊಂದೇ ಟಾರ್ಗೆಟ್ ಕಂಪ್ಲೀಟ್ ಆದಂಗೆ ಅದನ್ನ ಟಿಕ್ ಮಾಡ್ತಾ ಬನ್ನಿ. ಅವಾಗ ನಿಮಗೆ ಆ ಮೋಟಿವೇಶನ್ ಬರುತ್ತಲ್ಲ, ಎಸ್ ನಾನೇನೋ ಮಾಡ್ತಾ ಇದ್ದೀನಿ, ಏನೋ ಮಾಡಬೇಕು ಅನ್ನೋ ಮೋಟಿವೇಶನ್ ಬರುತ್ತಲ್ಲ, ಆ ಮೋಟಿವೇಶನ್ಗಿನ್ನ ದೊಡ್ಡ ಮೋಟಿವೇಶನ್ ಯಾವುದೂ ಇಲ್ಲ. ಓಕೆ, ಇದನ್ನ ಫಾಲೋ ಮಾಡ್ಕೊಳ್ಳಿ. ಸೆಟ್ ಡೈಲಿ ಟಾರ್ಗೆಟ್ಸ್. ನೆಕ್ಸ್ಟ್, ಥರ್ಡ್ ಸ್ಟೆಪ್ ಏನ್ ಮಾಡಬೇಕು, ಸೆಟ್ ಡೈಲಿ ಡೆಡ್ಲೈನ್ಸ್.
ಸೆಟ್ ಡೈಲಿ ಡೆಡ್ ಲೈನ್ಸ್. ಓಕೆ, ಇದು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ 1 ವೀಕ್ ರಜಾ ಕೊಡ್ತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ಮಂಡೇ ಟು ಸಂಡೇ ರಜಾ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಮಂಡೇಗೆ ಸ್ಕೂಲ್ ಸ್ಟಾರ್ಟ್. 1 ವೀಕ್ ಮಂಡೇ ಟು ಸಂಡೇ ರಜಾ ಕೊಡ್ತಾರೆ, 1 ವೀಕ್ ರಜಾ ಕೊಟ್ಟಿರ್ತಾರೆ. ನೆಕ್ಸ್ಟ್ ಮಂಡೇಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಮಂಡೇ ಟು ಸಂಡೇ ಒಳಗೆ ಏನ್ 1 ವೀಕ್ ಟೈಮ್ ಇರುತ್ತಲ್ಲ, ನಿಮಗೆ ಒಂದು ಅಸೈನ್ಮೆಂಟ್ಸ್ ಅಥವಾ ಹೋಮ್ ವರ್ಕ್ ಏನೋ ತುಂಬಾ ವರ್ಕ್ ಕೊಟ್ಟಿರ್ತಾರೆ. ಅದನ್ನ ನೀವು ನೆಕ್ಸ್ಟ್ ಮಂಡೇ ಸ್ಕೂಲ್ ಸ್ಟಾರ್ಟ್ ಆದಾಗ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ನೀವೇನ್ ಮಾಡ್ತೀರಾ, ಮಂಡೇ ಟು ಫ್ರೈಡೆ ಅನ್ಕೊಳ್ಳಿ. ಮಂಡೇ ಟು ಫ್ರೈಡೆ ಟೈಮ್ ಪಾಸ್ ಮಾಡ್ತೀರಾ, ಹೋಮ್ ವರ್ಕ್ ಅಸೆಸ್ಮೆಂಟ್ ಏನು ಬರೆಯಲ್ಲ. ಮಂಡೇ ಟು ಫ್ರೈಡೆ ಆರಾಮಾಗಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು, ರಿಲೇಟಿವ್ಸ್ ಮನೆಗೆ ಹೋಗಿ ಮೂವಿ ನೋಡ್ಕೊಂಡು, ರೀಲ್ಸ್ ನೋಡ್ಕೊಂಡು, ಫೈರ್ ಫ್ರೀ ಗೇಮ್ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀರಾ. ಬಟ್ ಮೇನ್ ಆಗಿ ಸ್ಯಾಟರ್ಡೆ ಮತ್ತೆ ಸಂಡೇ ಕೂತ್ಕೊಂಡು 1 ವಾರ ಹೋಮ್ ವರ್ಕ್ ಕೊಟ್ಟಿರ್ತಾರಲ್ಲ, ಅದನ್ನ ಪೂರ್ತಿ ಬರೀತೀರ. 1 ವಾರ ಹೋಮ್ ವರ್ಕ್ ಕೊಟ್ಟಿರೋದನ್ನ ಪೂರ್ತಿ ಬರೀತೀರ. ಯಾಕೆ? ಇಲ್ಲಿ ಡೆಡ್ ಲೈನ್ ಇದೆ. ನೆಕ್ಸ್ಟ್ ಮಂಡೇ ನನಗೆ ಡೆಡ್ ಲೈನ್ ಇದೆ. ಸೊ ನಾನು ಮಂಡೇ ಸ್ಕೂಲಿಗೆ ಹೋದಾಗ ಹೋಮ್ ವರ್ಕ್ನ ಸಬ್ಮಿಟ್ ಮಾಡಬೇಕು. ಅದಕ್ಕೆ ಸ್ಯಾಟರ್ಡೆ ಸಂಡೇ 2 ದಿನ ಕೂತ್ಕೊಂಡು ಪೂರ್ತಿ ಹೋಮ್ ವರ್ಕ್ ಕಂಪ್ಲೀಟ್ ಮಾಡ್ತೀರಾ. ಮಂಡೇ ಹೋಗಿ ಟೀಚರ್ಸಿಗೆ ಸಬ್ಮಿಟ್ ಮಾಡ್ತೀರಾ. ಕರೆಕ್ಟಾ? ನೀವಿಲ್ಲಿ ಮಂಡೇ ಡೆಡ್ ಲೈನ್ ಇಲ್ಲ ಅಂದಿದ್ರೆ ಸ್ಯಾಟರ್ಡೆ ಸಂಡೇ ಕೂಡ ಹೋಮ್ ವರ್ಕ್ ಬರೀತಾ ಇರಲಿಲ್ಲ. ಯಾವಾಗ ಬೇಕಾದ್ರೂ ಬರ್ಕೊಬಹುದು, ಯಾವಾಗಲೂ ಕೊಡೋಣ ಅಂತ ಅನ್ಕೊಂತ ಇದ್ವಿ. ಕರೆಕ್ಟಾ? ಸೊ ಡೆಡ್ ಲೈನ್ ಇಂಪಾರ್ಟೆನ್ಸ್ ಇದು. ಡೈಲಿ ಡೆಡ್ ಲೈನ್ ಹಾಕೊಳ್ಳಿ. ಇಂತಿಂತ ಟಾರ್ಗೆಟ್ ಅಂದ್ರೆ ಇಂತಿಂತ ಚಾಪ್ಟರ್ಸ್ ಅಥವಾ ಇಂತಿಂತ ಕಾನ್ಸೆಪ್ಟ್ ನ ಮುಗಿಸ್ಬೇಕಂದ್ರೆ ಮುಗಿಸ್ಲೇಬೇಕು. ತಲೆ ಮೇಲೆ ತಲೆ ಬೀಳಿ, ಏನ್ ಬೇಕಾದ್ರಾಗ್ಲಿ. ಆಯ್ತಾ? ಡೋಂಟ್ ಪೋಸ್ಟ್ಪೋನ್ ದ ಥಿಂಗ್ಸ್. ಇವತ್ತು ಮಾಡ್ಬೇಕು ಅನ್ಕೊಂಡ್ರೆ ಇವತ್ತೇ ಮುಗಿಸ್ಬೇಕು. ಯಾಕೆಂದ್ರೆ ಕೆಲವರು ಇವತ್ತು ಮಾಡ್ಬೇಕಾಗಿರೋದನ್ನ ನಾಳೆ ಮಾಡ್ತೀನಿ ಅಂತಾರೆ. ನಾಳೆ ಯಾವಾಗಪ್ಪ ಮಾಡ್ತೀನಿ ಅಂತಾರೆ, ನಾಳೆ ಬೆಳಗ್ಗೆ, ಇಲ್ಲಲ್ಲ ನಾಳೆ ಮಧ್ಯಾಹ್ನ, ಇಲ್ಲಲ್ಲ ನಾಳೆ ಸಂಜೆ. ನೋ, ಪೋಸ್ಟ್ಪೋನ್ ಮಾಡಕ್ಕೆ ಹೋಗ್ಬೇಡಿ. ಇವತ್ತು ಮಾಡಬೇಕು ಅಂದಿದ್ದನ್ನ ಇವತ್ತೇ ಮುಗಿಸ್ಬಿಡಿ. ಅದನ್ನ ಡೆಡ್ ಲೈನ್ ಅಂತ ಅಂತೀವಿ, ಡೈಲಿ ಡೆಡ್ ಲೈನ್ ಅಂತ ಅಂತೀವಿ. ನೆಕ್ಸ್ಟ್, ಚೆಕ್ ಡೈಲಿ ಪ್ರೋಗ್ರೆಸ್. ನೆಕ್ಸ್ಟ್ ಸ್ಟೆಪ್, ಚೆಕ್ ಡೈಲಿ ಪ್ರೋಗ್ರೆಸ್. ಇವಾಗ ನೀವೇನ್ ಮಾಡಿದ್ರಲ್ಲ, ಟಾರ್ಗೆಟ್ ರೆಡಿ ಮಾಡ್ಕೊಂಡ್ರಿ, 1 2 3 4 5. ಸೊ ಅದನ್ನ ಫುಲ್ ಮಾಡ್ತೀರಾ. ಓಕೆ, ಡೆಡ್ ಲೈನ್, ಡೈಲಿ ಡೆಡ್ ಲೈನ್, ಅದನ್ನ ಚೆಕ್ ಮಾಡ್ಕೊಂತೀರಾ. ಸೊ ಅದನ್ನ ಪ್ರೋಗ್ರೆಸ್ ಮಾಡಬೇಕು ಡೈಲಿ, ಇಲ್ಲಾಂದ್ರೆ ಏನೂ ಯೂಸ್ ಇಲ್ಲ. ಓಕೆ, ಚೆಕ್ ಮಾಡಬೇಕು. ಸೊ ನಿಮ್ಮ ಪ್ರೋಗ್ರೆಸ್ ಹೇಗಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಡೈಲಿ. ಫಾರ್ ಎಕ್ಸಾಂಪಲ್, ಇದು ಟಾರ್ಗೆಟ್, ಡೈಲಿ ಟಾರ್ಗೆಟ್, ಇದು ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಡೈಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡೆಡ್ ಲೈನ್ಸ್ ಏನ್ ಫಿಲ್ ಮಾಡ್ಕೊಂಡಿರ್ತೀರಾ, ಅದು ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವೇ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮನ್ನ ನೀವೇ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದ್ರಿಂದ ನಾನು ಡೈಲಿ ಇಂತಿಂಥದ್ದೆಲ್ಲ ಮಾಡಬೇಕು ಅನ್ಕೊಂಡಿದ್ದೆ, ಮಾಡ್ತಾ ಇದ್ದೀನಾ? ಎಸ್, ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಹೋಗೋಣ, ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಮೋಟಿವೇಶನ್ಗೆ ಹೆಲ್ಪ್ ಆಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ಓಕೆ, ಪ್ರೋಗ್ರೆಸ್ನ ಚೆಕ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಸುಮ್ಮನೆ ಡೈಲಿ ಟಾರ್ಗೆಟ್ ಓಕೆ, ಡೈಲಿ ಡೆಡ್ ಲೈನ್ಸ್ ಓಕೆ, ಅದಕ್ಕೊಂದು ಅರ್ಥ ಇರಲ್ಲ. ನೀವು ಪಿರಿಯಾಡಿಕ್ ಆಗಿ ನಿಮ್ಮನ್ನು ನೀವೇ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ತಾ ಇದ್ದಾಗ ನೀವು ಕರೆಕ್ಟ್ ಪಾತಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಪ್ರಿಪರೇಷನ್ ಕರೆಕ್ಟಾಗಿ ಹೋಗ್ತಾ ಇದೆಯಾ ಅನ್ನೋದು ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್, ಡೋಂಟ್ ಡೂ ಓವರ್ ಥಿಂಕಿಂಗ್. ಓವರ್ ಥಿಂಕಿಂಗ್ ಅಲ್ಲಿ 2 ಟೈಪ್ಸ್ ಇದೆ. ಅದೇನು ಅಂತ ಅಂದ್ರೆ, ಓವರ್ ಥಿಂಕಿಂಗ್ ಅಲ್ಲಿ 2 ಟೈಪ್ಸ್. ಒಂದು, ಬಿಕಾಸ್ ಆಫ್ ಫಿಯರ್, ಎಕ್ಸಾಮ್ ಫಿಯರ್. ಓಕೆ, ಎಕ್ಸಾಮ್ ಫಿಯರ್. ಇನ್ನೊಂದು, ಓವರ್ ಕಾನ್ಫಿಡೆನ್ಸ್. ಎಕ್ಸಾಮ್ ಫಿಯರ್ ಇಂದನೂ ನಿಮಗೆ ಓವರ್ ಥಿಂಕಿಂಗ್ ಬರುತ್ತೆ, ಓವರ್ ಕಾನ್ಫಿಡೆನ್ಸ್ ಇಂದನೂ ಓವರ್ ಥಿಂಕಿಂಗ್ ಬರುತ್ತೆ. ಓಕೆ, ಎಕ್ಸಾಮ್ ಫಿಯರ್ ಇಂದ ಹೆಂಗ್ ಬರುತ್ತೆ? ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಮ್ ಸ್ಟಾರ್ಟ್ ಆಯ್ತು, ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಎಕ್ಸಾಮ್ ಹತ್ರ ಬರುವಾಗ ನಾನು ಹೇಳಿದೆ ಅವಾಗಲೇ, ಇಷ್ಟು ಟೈಮ್ ಇರುತ್ತೆ, ಇಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ನನ್ನ ಕೈಲಿ ಆಗುತ್ತಾ? ನಾನು ಸ್ಕೋರ್ ಮಾಡಕ್ ಆಗುತ್ತಾ? ನಾನು ಸ್ಕೋರ್ ಮಾಡಕ್ ಆಗ್ದಲ್ಲ ಫೇಲ್ ಆಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಏನಾಗ್ಬೇಕಾಗತ್ತೆ? ಲಿಸನ್ ಹಿಯರ್,
ಅಪ್ಪ ಅಮ್ಮನ ಮರ್ಯಾದೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ನಿಮಗೆ ನೆನಪಿಗೆ ಬರಲ್ಲ? ನೀವು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಲ್ಲ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಕ್ಸಾಮ್ ತನಕ, ಅವಾಗ ನೆನಪಿಗೆ ಬರಲ್ವಾ? ಡೋಂಟ್ ಬಿ ಫುಲಿಶ್. ಏನೇನೋ ಓವರ್ ಥಿಂಕ್ ಮಾಡ್ಕೊಂಬೇಡಿ. ನನ್ನ ಕೈಲಿ ಆಗತ್ತೆ, ನಾನು ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಆಗಿರಿ. ಸುಮ್ಮನೆ ನನಗೆ ಅಯ್ಯೋ ಆಗುತ್ತಾ, ನನ್ನ ಫ್ರೆಂಡ್ ಓದ್ತಾ ಇದ್ದಾನೆ, ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬಿಡ್ತಾನೆ, ನಾನು ಓದ್ತಾ ಇಲ್ಲ, ನನ್ನ ಕೈಲಿ ಆಗುತ್ತಾ, ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗತ್ತಾ, ನಾನು ಮಾರ್ಕ್ಸ್ ತೆಗಿಯೋಕ್ಕಾಗತ್ತಾ, ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರೋಕ್ಕಾಗತ್ತಾ, ಈ ಥರ ಎಲ್ಲ ಥಿಂಕ್ ಮಾಡಿಬಿಡಿ. ನೋ ಯೂಸ್. ಸೊ ಟೈಮ್ ಕಮ್ಮಿ ಇರುತ್ತೆ. ಆ ಟೈಮ್ ಕಮ್ಮಿ ಇರೋದ್ರಲ್ಲಿ ನಾವು ಜಾಸ್ತಿ ಸ್ಕೋರ್ ಮಾಡಬೇಕು. ಅದಕ್ಕೆ 5 ಸ್ಟೆಪ್ಸ್ ಫಾಲೋ ಮಾಡಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಆ 5 ಸ್ಟೆಪ್ಸ್ನ ಕ್ಲೀನಾಗಿ ಫಾಲೋ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಕಮ್ಮಿ ಟೈಮಲ್ಲಿ ಜಾಸ್ತಿ ಚಾಪ್ಟರ್ಸ್ ಅಥವಾ ಜಾಸ್ತಿ ಸಿಲೆಬಸ್ನ ಕವರ್ ಮಾಡ್ಬೋದು. ಸೊ ದಟ್ ಜಾಸ್ತಿ ಎಫೆಕ್ಟಿವ್ ಆಗಿ ನಾವು ಸ್ಕೋರ್ ಮಾಡ್ಬೋದು. ಓಕೆ, ಇದು ಎಕ್ಸಾಮ್ ಫಿಯರ್ ಅಲ್ಲಿ ನಿಮಗೆ ಬರುವಂತ ಓವರ್ ಥಿಂಕಿಂಗ್. ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಮಾಡೇ ಮಾಡ್ತೀನಿ, ಏನ್ ಒಂದಿನ ಸಾಕು, ಬೆಳಗ್ಗೆ ಒಂದಿನ ಬೆಳಗ್ಗೆ 5 ಗಂಟೆಗೆ ಎದ್ಬಿಡೋಣ, 5 ರಿಂದ 6 ಒಂದು ಸಬ್ಜೆಕ್ಟ್, 6 ರಿಂದ 7 ಒಂದು ಸಬ್ಜೆಕ್ಟ್, 7 ರಿಂದ 8 ಒಂದು ಸಬ್ಜೆಕ್ಟ್, 8 ರಿಂದ 9 ಒಂದು ಸಬ್ಜೆಕ್ಟ್, 9 ರಿಂದ 10 ಒಂದು ಸಬ್ಜೆಕ್ಟ್, ಈ ತರ 6 ಸಬ್ಜೆಕ್ಟ್ 6 ಅವರ್ ಓದ್ಬಿಡೋಣ. ಮತ್ತೆ ಸಂಜೆ ಅಷ್ಟರಲ್ಲಿ 2 ಸತಿ ರಿವಿಷನ್ ಮಾಡ್ಬಿಡೋಣ. ಸೋಮವಾರ ಹೋಗಿ ಎದ್ದು ಎಕ್ಸಾಮ್ ಬರೆದ್ರೆ ಸ್ಕೋರ್ ಬಂದೇ ಬರುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಇಂದ ಓವರ್ ಥಿಂಕಿಂಗ್ ಬೇಡ. ಜಸ್ಟ್ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನಮ್ಮ ಸರ್ ಹೇಳಿದ್ದಾರೆ, ಇಷ್ಟು ಕಮ್ಮಿ ಟೈಮ್ ಇದ್ರು ಇಷ್ಟು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಅದನ್ನ ಮಾಡಕ್ಕೆ ಏನ್ ಮಾಡಬೇಕು? 5 ಸ್ಟೆಪ್ಸ್ ಫಾಲೋ ಮಾಡಬೇಕು. ಆ 5 ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನನಗೆ ಖಂಡಿತವಾಗ್ಲೂ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಹೇಳಿದ 5 ಸ್ಟೆಪ್ಸ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಕಮ್ಮಿ ಟೈಮಲ್ಲಿ ಜಾಸ್ತಿ ಸಿಲೆಬಸ್ನ ಕವರ್ ಮಾಡಿ ಸ್ಕೋರ್ ಜಾಸ್ತಿ ಮಾಡ್ಬೋದು. ಓಕೆ, ಬಿ ಕಾನ್ಫಿಡೆಂಟ್. ಇನ್ನೂ ಒಂದು ಹೇಳ್ತೀನಿ, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದ್ಯಾನ್ ಕ್ವಾಂಟಿಟಿ. ನಾವು ಎಷ್ಟು ಓದ್ತೀವಿ, ಎಷ್ಟು ಪೇಜ್ ಗಟ್ಟಲೆ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಓದಿದ್ದು ಎಷ್ಟು ಪೇಜ್ ತಲೆಯಲ್ಲಿ ಉಳ್ಕೊಂಡಿದೆ ಅನ್ನೋದು ಇಂಪಾರ್ಟೆಂಟ್. ಸೊ ಸ್ಟೇ ಕಾನ್ಫಿಡೆಂಟ್, ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಬೆಸ್ಟ್ ಆಫ್ ಲಕ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.